ಒಳ ಮೀಸಲಾತಿ ಮಾಡಲಿಕ್ಕೆ ಎಲ್ಲ ಗುಂಪುಗಳು ಕೂಡ SCನಲ್ಲಿ ಅನೇಕ ಗುಂಪುಗಳು ಬರ್ತವೆ. ಸುಮಾರು 101 ಜಾತಿಗಳು ಬರ್ತವೆ. ಅದರಲ್ಲಿ ಎಡಗೈನವರು, ಬಲಗೈನವರು, ಲಂಬಾಣಿ, ಬೋವಿಗಳು, ಕೊರಮ, ಕೊರ್ಚ ಮತ್ತು 59 ಜಾತಿಗಳು, ಅಲೆಮಾರಿ ಜಾತಿಗಳು ಬರ್ತವೆ. ಅವರೆಲ್ಲರೂ ಕೂಡ ಭಾಗವಹಿಸಿದರು. ಅಲ್ಲಿ ಒಳ ಮೀಸಲಾತಿಯನ್ನು ಮಾಡಲಿಕ್ಕೆ ಸರ್ವಾನುಮತದಿಂದ ಒಪ್ಪಿಗೆ ಆಗಿತ್ತು. ಅದಾದಮೇಲೆ ಚುನಾವಣಾ ಸಂದರ್ಭದಲ್ಲಿ, ಚುನಾವಣೆಗಿಂತ ಪೂರ್ವದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರಣಾಳಿಕಾ ಸಮಿತಿ ರಚನೆಯಾಗಿತ್ತು. ಆ ಪ್ರಣಾಳಿಕೆಯಲ್ಲೂ ಕೂಡ ಒಳ ಮೀಸಲಾತಿಯನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿತ್ತು. ಅದಾದಮೇಲೆ 1/8/2024ರಲ್ಲಿ 1/8/2024ರಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ತೀರ್ಮಾನವನ್ನು ಕೊಟ್ಟರು. ಒಳ ಮೀಸಲಾತಿ ಮಾಡ್ಬೋದು ಅಂತೇಳಿ ತೀರ್ಪನ್ನು ಕೊಟ್ಟರು. ಅದು 7 ಜಡ್ಜಸ್ ಇದ್ದರು. ವಿಭಾಗೀಯ ಪೀಠ ಕೊಟ್ಟ ತೀರ್ಪು. ಒಳ ಮೀಸಲಾತಿ ಮಾಡಲಿಕ್ಕೆ ಸಂವಿಧಾನದ ವಿರೋಧ ಇಲ್ಲ ಅಂಥೇಳಿ ಒಂದು ತೀರ್ಪನ್ನು ಕೊಟ್ಟರು.